ಸುಹಾಸಿನಿಗೆ ಸ್ವಾಗತ. ನಾವು ಬೋನ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಮೂಳೆ ಕ್ಯಾನ್ಸರ್ ತಜ್ಞರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಮಾತನ್ನ ಮುಂದುವರಿಸೋಣ. ಡಾಕ್ಟರ್, ಈಗ ಬೋನ್ ಕ್ಯಾನ್ಸರ್ ನೀವು ಹೇಳಿದ್ರಿ, ಬಹಳಷ್ಟು ಜನರಿಗೆ ಅದರ ಬಗ್ಗೆ ಅರಿವಿಲ್ಲ, ವೈದ್ಯಕೀಯ ಲೋಕದಲ್ಲೂ ಕೂಡ ಅರಿವು ಕಡಿಮೆ ಅಂತ ಹೇಳಿದ್ರಿ. ಸೊ ಡಾಕ್ಟರ್ ಹತ್ರ ಬಂದಾಗ ಅಲ್ಲಿ ಒಂದು ಸಿವಿಯರ್ ಆದರೆ ನಿಮಗೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗಾದರೆ ಆರಂಭಿಕ ಹಂತದಲ್ಲಿ ಯಾವ ರೀತಿ ಸಿಂಪ್ಟಮ್ಸ್, ಲಕ್ಷಣಗಳನ್ನು ಕಾಣ್ಬೋದು ಅಂತ? ಈ ಚಿತ್ರದಲ್ಲಿ ನೋಡ್ತಾ ಇರೋದಂಗೆ ಈ ಕ್ಯಾನ್ಸರ್, ಬೋನ್ ಕ್ಯಾನ್ಸರ್ ಎಲ್ಲಾದರೂ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು. ಕೈ ಬೆರಳಲ್ಲಿ ಬರ್ಬೋದು, ಕೈಯಲ್ಲಿ ಬರ್ಬೋದು, ಭುಜದಲ್ಲಿ ಬರ್ಬೋದು, ಇಲ್ಲ ಇಲ್ಲಿ ಕಾಣ್ತಾ ಇರೋ ಥರ ಮಂಡಿ ಮೂಳೆದಲ್ಲೂ ಬರ್ಬೋದು. ಮೊದಲು ಒಂದು ಗಡ್ಡೆ ಶುರುವಾಗುತ್ತೆ, ಚಿಕ್ಕದಾಗಿರುತ್ತೆ, ಅದು ದಿನೇ ದಿನೇನು ಬೆಳೀತಾ ಇರುತ್ತೆ. ಈಗ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆರ್ಥ್ರೈಟಿಸ್ ಅಲ್ಲಿ ಈ ಸ್ವೆಲ್ಲಿಂಗು ಬರ್ಬೋದು, ಬಟ್ ಆ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ, ಹೆಚ್ಚಾಗುತ್ತೆ. ಬಟ್ ಬೋನ್ ಕ್ಯಾನ್ಸರಲ್ಲಿ ಈ ಸ್ವೆಲ್ಲಿಂಗ್ ಬೆಳೀತಾ ಇರುತ್ತೆ. ಗ್ರಾಫಿಕ್ಸ್ ನೋಡ್ತಾ ಹೋದ್ರೆ ಅದು ಹೆಚ್ಚಾಗ್ತಾನೆ ಇರುತ್ತೆ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ, ಅದು ಒಂದು ಲಕ್ಷಣ. ಇನ್ನೊಂದು ನೋವು, ಈ ನೋವು ಕಾಣಿಸ್ಕೊಳ್ಳುತ್ತೆ. ಈಗ ನೋವು ಅನ್ನೋದು ಇನ್ಫೆಕ್ಷನಿಂದ ಬರ್ಬೋದು, ಆರ್ಥ್ರೈಟಿಸಿಂದ ಬರ್ಬೋದು, ಇಲ್ಲ ಬೇರೆ ಕಾರಣದಿಂದ ಬರ್ಬೋದು. ಈ ಬೋನ್ ಕ್ಯಾನ್ಸರಲ್ಲಿ ನೋವು ಏನಂದ್ರೆ ಸ್ಪೆಷಾಲಿಟಿ ಏನಂದರೆ, ಈ ನೋವು ಶುರುವಾದರೆ ಅದು ಕಡಿಮೆ ಆಗೋದಿಲ್ಲ. ಡ್ರೆಸ್ ತಗೊಂಡ್ರೂ ನೋವಿರುತ್ತೆ, ಮಾತ್ರೆ ತಗೊಂಡ್ರೂ ನೋವಿರುತ್ತೆ, ದಿನೇ ದಿನಗೂ ಈ ನೋವು ಹೆಚ್ಚಾಗಿ ಬರ್ತಾ ಇರುತ್ತೆ. ಇದು ಎರಡನೇ ಲಕ್ಷಣ. ಮೂರನೇದು, ಒಂದು ಸತಿ ಏನಾಗುತ್ತೆ ಅಂದರೆ ಈ ಮೂಳೆ ಮೆತ್ತಗಾಗ್ಬಿಟ್ಟು ಫ್ರ್ಯಾಕ್ಚರ್ ಆಗ್ಬೋದು. ಸೊ ಪೇಷಂಟು ಫ್ರ್ಯಾಕ್ಚರ್ ಇಟ್ಕೊಂಡು ನಮ್ಮ ಹತ್ರ ಬರ್ಬೋದು. ಆ ಫ್ರ್ಯಾಕ್ಚರ್ ನೋಡಿಕೊಂಡು ಇದು ಕ್ಯಾನ್ಸರಿಂದ ಬಂದಿದೆಯಾ ಇಲ್ಲ ಏಟಾಗಿ ಬಂದಿದೆಯಾ ಅಂತ ನಾವು ಪರೀಕ್ಷೆ ಮಾಡಿ ಅದನ್ನು ಡಯಾಗ್ನೋಸ್ ಮಾಡ್ತೀವಿ. ನಾಲ್ಕನೇ ಲಕ್ಷಣ ಅಂದರೆ ಈ ಮೂಳೆ ಕ್ಯಾನ್ಸರು ಬೆನ್ನಲ್ಲಿ ಬಂದುಬಿಟ್ರೆ ಬೆನ್ನಲ್ಲಿರೋ ಮೂಳೆ ಮೆತ್ತಗಾಗ್ಬಿಟ್ಟು ಅದು ಫ್ರ್ಯಾಕ್ಚರ್ ಆಗ್ಬೋದು. ಆಮೇಲೆ ಬೆನ್ನು ಮೂಳೆ ಹಿಂದ್ಗಡೆ ನರ ಇರುತ್ತೆ, ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಈ ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ ಆಗ್ಬಿಟ್ರೆ ಅವರಿಗೆ ಪ್ಯಾರಾಲಿಸಿಸ್ ಆಗ್ಬೋದು, ಕಾಲು ಕೈಯಲ್ಲಿ ವೀಕ್ನೆಸ್ ಆಗ್ಬೋದು. ಇದು ಇನ್ನೊಂದು ಲಕ್ಷಣ. ಸೊ ಯಾವುದೇ ಇಟ್ಕೊಂಡು ಬರ್ಬೋದು ಪೇಷಂಟ್ಸ್. ಈಗ ನಾವು ಚಿತ್ರದಲ್ಲೇ ನೋಡ್ತಿದ್ದೀವಿ, ಅಷ್ಟೊಂದು ಸ್ವೆಲ್ಲಿಂಗ್ ಆಗೋವರೆಗೂ ಕೂಡ ನಿಜಕ್ಕೂ ರೋಗಿಗಳು ಅಷ್ಟೊಂದುವರೆಗೂ ಕಾಯ್ತಿರ್ತಾರ ಅಥವಾ ಹೇಗೆ? ಅದು ಇಮಿಡಿಯೇಟ್ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ? ಏನಾಗುತ್ತೆ ಅಂದರೆ, ಈ ಫಸ್ಟ್ ಲಕ್ಷಣ ಅಂದರೆ ನೋವು ಸ್ಟಾರ್ಟ್ ಆಗ್ಬೋದು, ಇಲ್ಲಾಂದರೆ ಸ್ವೆಲ್ಲಿಂಗ್ ಬರ್ಬೋದು. ನಮ್ಮ ದೇಶದಲ್ಲಿ ಹೆಚ್ಚಾಗಿ ಬಡವರು ಇದ್ದಾರೆ, ಆಮೇಲೆ ಹಳ್ಳಿಗಳಲ್ಲಿ ಪಾಪ್ಯುಲೇಷನ್ಸ್ ಇದೆ, ಟೌನ್ಸಲ್ಲಿ ಇದೆ. ಅಲ್ಲಿ ಜನ ಏನೋ ಸ್ವಲ್ಪ ನೋವು ಬಂದರೆ ಅದಕ್ಕೆ ಏನಾದರೂ ಮಾತ್ರೆ ತೊಗೊತಾರೆ. ಫಸ್ಟ್ ಶಾಪ್ಗೆ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರ್ಗೆ ಹೋಗಿ ಮಾತ್ರೆ ತೊಗೊತಾರೆ, ತೊಗೊಂಡ್ಬಿಡ್ತಾರೆ. ಆಮೇಲೆ ಕಡಿಮೆ ಆಗಿಲ್ಲ ಅಂದರೆ ಒಂದು ಜನರಲ್ ಪ್ರಾಕ್ಟೀಸ್ ಹತ್ರ ಹೋಗ್ತಾರೆ, ಅವ್ರು ಇನ್ನೊಂದು ಸ್ವಲ್ಪ ಮೆಡಿಸಿನ್ಸ್ ಕೊಡ್ತಾರೆ, ಇನ್ನೊಂದು 2 ವೀಕ್ಸ್ ತಾಳುತ್ತೆ. ಅದಾದ್ಮೇಲೆ ಒಂದು ನೋವು ಕಡಿಮೆ ಆಗಿಲ್ಲ ಅಂದ್ರೆ ಮತ್ತೆ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗ್ಬೋದು. ಅವ್ರು ಎಕ್ಸ್ರೇ ಮಾಡಿ ನೋಡ್ತಾರೆ, ಅಲ್ಲಿ ಏನಾದ್ರು ತೊಂದರೆ ಕಾಣಿಸ್ಕೋಬಹುದು. ನಮ್ಮ ಹತ್ರ ಇದರಲ್ಲಿ ಆಲ್ಮೋಸ್ಟ್ ಒಂದು 5-10% ಅಷ್ಟೇ ಜನ ನಮ್ಮ ಹತ್ರ ಬರೋದು. ಸೊ ನಮ್ಮ ಈ ಪ್ರೋಸೆಸ್ ನಡೀತಾ ಇರಬೇಕಾದ್ರೆ ಆಲ್ಮೋಸ್ಟ್ 1-2 ಮಂತ್ಸ್ ಆಗ್ಬಿಡುತ್ತೆ. ಅಷ್ಟರಲ್ಲಿ ಗಡ್ಡೆ ಬೆಳ್ಕೊಂಡ್ಬಿಡುತ್ತೆ, ಬೇರೆ ಕಡೆ ಹರಡ್ಬೋದು. ಅದು ಲೇಟ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಓಕೆ, ಈಗ ಯಾವ ರೀತಿ ಡಯಾಗ್ನೋಸ್ ಮಾಡೋದು ಅಂತ, ಏನೆಲ್ಲ ಟೆಸ್ಟ್ಗಳು ಮಾಡಬೇಕಾಗುತ್ತೆ ಅಥವಾ ಅವ್ರು ಹೇಳೋ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಅಂತ? ಹೌದು, ನಾವು ಪೇಷಂಟ್ ಬಂದಾಗ ಈ ಚಿತ್ರದಲ್ಲಿ ನೋಡ್ಬೋದು ನೀವು, ಎಕ್ಸ್ರೇ ಅಂತ ಮಾಡ್ತೀವಿ. ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿಬಿಟ್ಟು ಆ ಭಾಗದ ಎಕ್ಸ್ರೇ ಮಾಡ್ತೀವಿ. ಆಮೇಲೆ ಅದಕ್ಕೆ ಬೇಕಾದಾಗ MRI ಮಾಡ್ತೀವಿ, CT ಸ್ಕ್ಯಾನ್ ಬೇಕಾದ್ರೆ CT ಸ್ಕ್ಯಾನ್ ಮಾಡ್ತೀವಿ. ಆಮೇಲೆ ಅದು ಒಂದು ಬಯಾಪ್ಸಿ ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ. ಅಂದರೆ ಆ ಭಾಗದಿಂದ ಒಂದು ಸ್ಮಾಲ್ ಟಿಶ್ಯೂ ಅಂದರೆ ಸೆಲ್ಸ್ ತಗೊಂಡು ಅದನ್ನು ಪರೀಕ್ಷೆ ಕಳಿಸ್ತೀವಿ. ಅದು ಹಿಸ್ಟೋಪಥಾಲಜಿ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಆಮೇಲೆ ಕ್ಯಾನ್ಸರ್ ಅಂತ ಪ್ರೂವ್ ಆದಮೇಲೆ ಈ ಕ್ಯಾನ್ಸರ್ ಬರೀ ಕಾಲಲ್ಲಿ ಇದೆಯಾ, ಕೈಯಲ್ಲಿ ಇದೆಯಾ, ಬೇರೆ ಕಡೆ ಹರಡಿದೆಯಾ ಅಂತ ನೋಡ್ಬೇಕಾಗತ್ತೆ. ಆವಾಗ ನಾವು CT ಸ್ಕ್ಯಾನ್ ಆಫ್ ದ ಲಂಗ್ ಮಾಡ್ತೀವಿ, ಇಲ್ಲಾಂದ್ರೆ ಬೋನ್ ಸ್ಕ್ಯಾನ್ ಮಾಡ್ತೀವಿ. ಇದು ಬೇರೆ ಕಡೆ ಹರಡಿದೆಯಾ ಅಂತ ನೋಡೋಕ್ಕೆ ಈ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಒಂದು ಪೇಷಂಟ್ಸ್ಗೆ ಕ್ಯಾನ್ಸರ್ ಬರೀ ಒಂದು ಕಡೆ ಇದೆಯಾ ಇಲ್ಲ ಬೇರೆ ಕಡೆ ಇದೆಯಾ ಅಂತ ನೋಡ್ತೀವಿ. ಒಂದು ಕಡೆ ಮಾತ್ರ ಇದ್ರೆ ಅದು ಒಳ್ಳೇದು, ಹರಡಿಲ್ಲ ಅಂದ್ರೆ ಅದಕ್ಕೆ ತಕ್ಕಂತ ಚಿಕಿತ್ಸೆ ಕೊಡ್ತೀವಿ ನಾವು. ಸೊ ಅದು ಹರಡೋ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಅಂತ ಹೇಳ್ತೀರಿ. ಹಾಗಾದ್ರೆ ಹಾಗೆ ಬಿಟ್ರೆ ಹರಡೋ ಸಾಧ್ಯತೆಗಳು. ಜೊತೆಗೆ ಈಗ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ಟೈಪ್ ಆಫ್ ಕ್ಯಾನ್ಸರ್, ಅದು ಯಾವ ಟೈಪ್ ಇದೆ, ಜೊತೆಗೆ ಯಾವ ಲೊಕೇಶನ್ ಎಲ್ಲಿದೆ ಅನ್ನುವಂಥದ್ದು, ಜೊತೆಗೆ ಎಷ್ಟು ಅಗ್ರೆಸಿವ್ ಆಗಿದೆ ಅನ್ನುವಂಥದ್ದು, ಇದೆಲ್ಲವನ್ನ ಗಮನಿಸಬೇಕಾಗುತ್ತೆ. ಸೊ ಯಾವ ರೀತಿ ಟ್ರೀಟ್ಮೆಂಟ್? ಈಗ ಫಾರ್ ಎಕ್ಸಾಂಪಲ್ ಒಂದು ಬೆನ್ನು ಮೂಳೆಲೆ ಕ್ಯಾನ್ಸರ್ ಬಂದಿದೆ ಅಂದ್ರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು? ಹೌದು, ಈಗ ಬೆನ್ನಲ್ಲಿ ಕ್ಯಾನ್ಸರ್ ಬಂದಿದೆ, ನಾವು ಒಂದು ಎಕ್ಸ್ರೇ ಮಾಡ್ತೀವಿ, MRI ಮಾಡ್ತೀವಿ. ಅಕಸ್ಮಾತ್ ಇದು ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ ಆಗ್ತಾ ಇದೆ ಅಂದರೆ ಇಮಿಡಿಯೇಟ್ಲಿ ಸರ್ಜರಿ ಬೇಕಾಗುತ್ತೆ. ಸೊ ನಾವು ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗಿ ಆ ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ನ ತೆಗಿತೀವಿ. ಆಮೇಲೆ ಸ್ಪೈನಲ್ಲಿ ಸ್ಕ್ರೂ ಇಲ್ಲ ರಾಡ್ ಫಿಕ್ಸ್ ಮಾಡಿಬಿಟ್ಟು ಪೇಷಂಟ್ ನಡೆಯೋ ಥರ ಮಾಡ್ತೀವಿ. ಆಮೇಲೆ ಕಾಯಿಲೆನ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ರೇಡಿಯೋಥೆರಪಿ ಅಂತ ಕೊಡ್ಬೋದು, ಇಲ್ಲ ಕೀಮೋಥೆರಪಿ ಅಂತ ಸ್ಟಾರ್ಟ್ ಮಾಡ್ತೀವಿ. ಈ ಎಲ್ಲ ಚಿಕಿತ್ಸೆಗಳಿಂದ ಅವರಿಗೆ ಕ್ಯೂರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ.
ಒಂದು ಬಾರಿ ಬೋನ್ ಕ್ಯಾನ್ಸರ್ ಅಟ್ಯಾಕ್ ಆದರೆ ಅದರಿಂದ ಸಂಪೂರ್ಣ ಗುಣಮುಖರಾಗೋದಕ್ಕೆ ಸಾಧ್ಯತೆಗಳಿದೆಯಾ? ಖಂಡಿತ. ಮೊದಲು ನಾನು ಹೇಳ್ದಂಗೆ ಬೋನ್ ಕ್ಯಾನ್ಸರ್ ಬಂದ್ಬಿಟ್ರೆ ಹೆಂಗೂ ಪೇಷಂಟ್ ತೀರೋಗ್ತಾರಂತ ಒಂದು ಅಭಿಪ್ರಾಯ ಇತ್ತು, ಜನರಲ್ಲೂ ಇತ್ತು, ಡಾಕ್ಟರ್ಸಲ್ಲೂ ಇತ್ತು. ಬಟ್ ಈಗ ಒಂದು 10 ವರ್ಷದಿಂದ ತುಂಬ ಟೆಕ್ನಾಲಜಿ ಡೆವಲಪ್ ಆಗಿದೆ. ಅರ್ಲಿಯರ್ ದ ಕ್ಯೂರ್ ರೇಟ್ ವಾಸ್ ಓನ್ಲಿ 15 to 20%. ಈಗ 50 to 80% ಕ್ಯೂರ್ ರೇಟ್ ನಾವು ಪಡಿಬೋದು ಈ ಬೋನ್ ಕ್ಯಾನ್ಸರ್ಸಲ್ಲಿ. ಬಟ್ ಈ ಕ್ಯೂರ್ ರೇಟ್ ಬರಬೇಕಂದ್ರೆ ಪೇಷಂಟ್ಸ್ ನಮ್ಮ ಹತ್ರ ಬೇಗ ಬರಬೇಕಾಗತ್ತೆ. ಅಂದರೆ ಸ್ಪ್ರೆಡ್ ಆಗೋಕ್ಕೆ ಮುಂಚೆನೇ ನಮ್ಮ ಹತ್ರ ಬಂದರೆ ಈ ಕ್ಯೂರ್ ರೇಟ್ ಕೊಡ್ಬೋದು. ಈಗ ಸಾಮಾನ್ಯವಾಗಿ ನೋಡಿ ಡಾಕ್ಟರ್, ಎಲ್ರಿಗೂ ಕೂಡ ಬ್ಯಾಕ್ ಪೇನ್ ಅನ್ನೋಂಥದ್ದು ಅಥವಾ ಕಾಲು ನೋವು, ಕೈ ನೋವು, ಈ ರೀತಿ ಬಹಳಷ್ಟು ನೋವುಗಳು ಕಾಣಿಸ್ಕೊಳ್ತಾ ಇರುತ್ತೆ. ನೀವು ಹೇಳಿದಾಗೆ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಸಾಕು ಅಂತ. ಆದರೆ ನಿಮ್ಮನ್ನು ಅಂದರೆ ಸ್ಪೆಷಲಿಸ್ಟನ್ನು ಯಾವಾಗ ಸಂಪರ್ಕಿಸಬೇಕು, ಯಾವ ಹಂತದಲ್ಲಿ, ಅಂದರೆ ಅವರಿಗೆ ಗೊತ್ತಾಗಬೇಕು ಏನೋ ಒಂದು ಸೀರಿಯಸ್ ಆಗಿದೆ ಅನ್ನೋಂಥದ್ದು ಹೇಗೆ ಗೊತ್ತಾಗುತ್ತೆ ಅಂತ? ಜನರಲ್ ಏನಂದರೆ ಮೂಳೆಯಲ್ಲಿ ನೋವು ಕಾಣಿಸ್ಕೊಂಡ್ರಾಗ ಯೂಶಲಿ ಮೆಡಿಸಿನ್ಸ್ ತೊಗೊತೀವಿ. ಕಡಿಮೆ ಆಗಿಲ್ಲ ಅಂದರೆ ಯು ಶುಡ್ ಮೀಟ್ ಅ ಸ್ಪೆಷಲಿಸ್ಟ್. ಅಂದರೆ ಆ ಭಾಗಕ್ಕೆ ತಗ್ಗ ಸ್ಪೆಷಲಿಸ್ಟ್ನ ಮೀಟ್ ಮಾಡಬೇಕಾಗತ್ತೆ. ಈಗ ಸ್ಪೈನ್ ಬೆನ್ನಲ್ಲಿ ನೋವಿದ್ರೆ ಬೆನ್ನಿಗೆ ಸಂಬಂಧಪಟ್ಟಿರೋ ಸ್ಪೆಷಲಿಸ್ಟ್ ಈಗ ಇದ್ದಾರೆ ಎಲ್ಲ ಕಡೆ. ಆಮೇಲೆ ಮೂಳೆಗಳಿಗೆ ಸಂಬಂಧಪಟ್ಟ ಡಾಕ್ಟರ್ಸ್, ಆರ್ಥೋಪೆಡಿಕ್ಸ್ ಡಾಕ್ಟರ್ಸ್ ಅಂತ ಇದ್ದಾರೆ. ಎಕ್ಸ್ರೇ ಮಾಡಿ ನೋಡಿದ್ಮೇಲೆ ಅಕಸ್ಮಾತ್ ಆ ಮೂಳೆಯಲ್ಲಿ ಏನಾದರೂ ಕ್ಯಾನ್ಸರ್ ಥರ ಏನಾದರೂ ಲಕ್ಷಣ ಕಾಣಿಸ್ಕೊಂಡ್ರೆ ಆಂಕಾಲಜಿಸ್ಟ್ನ ಕಾಣಬೇಕು, ಆರ್ಥೋಪೆಡಿಕ್ ಆಂಕೋಸರ್ಜನ್ನ ಕಾಣಬೇಕು. ಅವಾಗ ಇನ್ನು ಬಹಳಷ್ಟು ಬಾರಿ ಮೂಳೆ ಮುರಿತಗಳು ಅಥವಾ ಬೋನ್ ಫ್ರ್ಯಾಕ್ಚರ್ಸ್ ನಾವು ಅಪಘಾತದ ಟೈಮಲ್ಲಿ ಹೆಚ್ಚಾಗಿ ನೋಡ್ತೀವಿ. ಸೊ ಆ ಟೈಮಲ್ಲೂ ಕೂಡ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿರುತ್ತಾ? ಇಲ್ಲ. ಮೂಳೆ ಫ್ರ್ಯಾಕ್ಚರ್ಸ್ಗೂ ಅಂದರೆ ಈ ಏಟಿಂದ ಬಂದಿರೋ ಫ್ರ್ಯಾಕ್ಚರ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ಹಾಗಾದ್ರೆ ಏನು ರೀಸನ್ಗಳಂತ ಇದುವರೆಗೂ ಕೂಡ ಗೊತ್ತಾಗಿಲ್ವಾ ಅಂತ? ಯಾವ ಕಾರಣದಿಂದಾಗಿ ಈ ರೀತಿ ಕ್ಯಾನ್ಸರ್ಗಳು ಆವರಿಸಿಕೊಳ್ಳುತ್ತೆ ಅಂತ ಮೂಳೆಗೂ ಕೂಡ? ಕೆಲವು ಕ್ಯಾನ್ಸರ್ಸ್ ಅಂದರೆ ಲಂಗ್ ಕ್ಯಾನ್ಸರ್ಸ್ಗೆ ಸ್ಮೋಕಿಂಗಿಂದ ಬರ್ಬೋದು, ಅಲ್ಲ ಬ್ರೆಸ್ಟ್ ಕ್ಯಾನ್ಸರ್ಗೆ ಇದರಿಂದ ಬರ್ಬೋದು, ಇಲ್ಲ ಸರ್ವೈಕಲ್ ಕ್ಯಾನ್ಸರ್ ಕ್ಲೀನ್ನೆಸ್ ಇಲ್ಲಾಂದ್ರೆ ಬರ್ಬೋದು ಅಂತ ನಮ್ಮ ಕೆಲವು ಕ್ಯಾನ್ಸರ್ ಬಗ್ಗೆ ನಮಗೆ ತಿಳುವಳಿಕೆ ಇದೆ. ಬಟ್ ಮೂಳೆ ಕ್ಯಾನ್ಸರ್ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇನ್ನೂ ನಮ್ಮಲ್ಲಿ ಇಲ್ಲ. ನಿಜಕ್ಕೂ ಹಾಗಾದ್ರೆ ಟ್ರೀಟ್ಮೆಂಟ್ ಕೊಡೋದು ಬಹಳ ಕಷ್ಟ ಆಗುತ್ತೆ ಅನ್ಸುತ್ತೆ? ಟ್ರೀಟ್ಮೆಂಟ್ ಕೊಡ್ಬೋದು, ಬಟ್ ಏನಂದರೆ ಈ ಕಾರಣ ಅಂತ ನಮ್ಗೆ ಗೊತ್ತಾದರೆ ಪ್ರಿವೆನ್ಷನ್ ಮಾಡ್ಬೋದು. ಈಗ ಸ್ಮೋಕಿಂಗಿಂದ ಲಂಗಲ್ಲಿ ಕ್ಯಾನ್ಸರ್ ಬರುತ್ತೆ ಅಂತಂದರೆ ಸ್ಮೋಕಿಂಗ್ ನಾವು ತಡೆಗಟ್ಬೋದು, ಸ್ಮೋಕಿಂಗ್ ಮಾಡದೆ ನೋಡ್ಕೋಬೋದು. ಇಲ್ಲ ಸರ್ವೈಕಲ್ ಅಂದರೆ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಯೂಟ್ರಸ್ ಕ್ಯಾನ್ಸರ್, ಅದು ಬಂದಾಗ ನಾವು ಅದಕ್ಕೆ ವ್ಯಾಕ್ಸಿನ್ಸ್ ತಗೋಬೋದು, ಇಲ್ಲಾಂದರೆ ಕ್ಲೀನ್ನೆಸ್ ಇಟ್ಕೋಬೋದು, ಮಾಡ್ಕೋಬೋದು. ಇದು ಕಾರಣ ಗೊತ್ತಿದ್ದರೆ ಪ್ರಿವೆನ್ಷನ್ ಮಾಡ್ಬೋದು. ಬಟ್ ಸಿನ್ಸ್ ವಿ ಡೋಂಟ್ ನೋ ದ ರೀಸನ್, ಅಂದರೆ ನಮಗೆ ಮೂಳೆ ಕ್ಯಾನ್ಸರ್ ಯಾಕೆ ಬರುತ್ತೆ ಗೊತ್ತಿಲ್ಲ, ಅದರಿಂದ ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಟ್ರೀಟ್ಮೆಂಟ್ ಅಂತೂ ಮಾಡ್ಬೋದು. ಓಕೆ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ ಡಾಕ್ಟರ್. ಬೋನ್ ಕ್ಯಾನ್ಸರ್ ಹಾಗಾದರೆ ಚಿಕಿತ್ಸೆಯಿಂದ ಯಾವ ರೀತಿ ಅಡ್ಡ ಪರಿಣಾಮಗಳು ಇದೆಯಾ ಅನ್ನೋದ್ರ ಪ್ರಶ್ನೆ ಒಂದು ಉಟ್ಕೊಳ್ಳುತ್ತೆ. ಹಾಗಾಗಿ ಅದರ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ.